ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗಾಗಿ ಒಂದು ವಿನೂತನ ಕೋರ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದೇ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದೀವಿ. ಶಾರ್ಟ್ ಫಾರ್ಮ್ ಅಲ್ಲಿ IWST ಅಂತಲೂ ಕರೀತಾರೆ. ಇದು ಕಾಲೇಜು 1938 ಅಲ್ಲಿ ಒಂದು ರಿಸರ್ಚ್ ಸೆಂಟರ್ ಆಗಿ ಬೆಂಗಳೂರಲ್ಲಿ ಸ್ಥಾಪನೆ ಆಗಿದೆ. 1938 ಅಲ್ಲಿ ಬೆಂಗಳೂರಲ್ಲಿ ಸ್ಥಾಪನೆ ಆಗಿರೋಂಥ ಒಂದು ಇನ್ಸ್ಟಿಟ್ಯೂಟ್. ಇದು ಒಂದು ಸ್ಯಾಂಡಲ್ವುಡ್ ರಿಸರ್ಚ್ ಮತ್ತೆ ವುಡ್ ಸೈನ್ಸ್ಗೆ ಫೇಮಸ್ ಇನ್ಸ್ಟಿಟ್ಯೂಟ್. ಸ್ಯಾಂಡಲ್ವುಡ್ ರಿಸರ್ಚ್ ಮತ್ತೆ ವುಡ್ ಸೈನ್ಸ್ ಬಗ್ಗೆ ಫೇಮಸ್ ಆಗಿರೋಂಥ ಒಂದು ಇನ್ಸ್ಟಿಟ್ಯೂಟ್. 1938 ಅಲ್ಲೇ ಸ್ಟಾರ್ಟ್ ಆಗಿದೆ, ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್. ಇಲ್ಲಿ ವುಡ್ ಸೈನ್ಸ್ ಬಗ್ಗೆ ಮತ್ತೆ ಅದರ ಟೆಕ್ನಾಲಜಿ ಬಗ್ಗೆ ಇಲ್ಲಿ ರಿಸರ್ಚ್ ನಡೀತಾ ಹೋಗುತ್ತೆ. ಇದು ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂತಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಸೈನ್ಸ್. ಇದರಲ್ಲಿ ICFRE ಅಂತ ಹೇಳಿ ಕರೀತಾರೆ. ಅದರ ಅಂಡರ್ ಅಲ್ಲಿ ನಡೀತಾ ಇರೋಂಥ ಒಂದು ಇನ್ಸ್ಟಿಟ್ಯೂಟ್. ಇಲ್ಲಿ PG ಡಿಪ್ಲೊಮಾ ಇನ್ ವುಡ್ ಅಂಡ್ ಪ್ಯಾನಲ್ ಪ್ರಾಡಕ್ಟ್ ಅಂತ ಟೆಕ್ನಾಲಜಿ ಅಂತಿದೆ. ಶಾರ್ಟ್ ಟರ್ಮ್ ಜಾಬ್ಸ್ ಓರಿಯೆಂಟೆಡ್ ಕೋರ್ಸಸ್ ಇದೆ. ಮತ್ತೆ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಬಗ್ಗೆನೂ ಕೋಚಿಂಗ್ ಕೊಡ್ತಾರೆ. ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಇದೆ. BSc ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಓದಿರೋರೆಲ್ಲ ಇಂಜಿನಿಯರಿಂಗ್ ಬ್ರಾಂಚ್ ಅವರು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಂಡರ್ ಗ್ರಾಜುಯೇಟ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಡೀತವೆ ವುಡ್ ಸೈನ್ಸ್ ಬಗ್ಗೆ, ಬಯೋಕೆಮಿಸ್ಟ್ರಿ ಬಗ್ಗೆ, ಮತ್ತೆ ತುಂಬಾ ಫೀಲ್ಡ್ಸ್ ಬಗ್ಗೆ ಇಲ್ಲಿ ನಡೀತದೆ. ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಯಾವ ತರ ಇದೆ ಅಂದ್ರೆ ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ತಗೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಮಾರ್ಕ್ ಶೀಟ್ ಇರ್ಬೋದು, ಸರ್ಟಿಫಿಕೇಟ್ಸು, ಪಾಸ್ಪೋರ್ಟ್ ಸೈಜು ಫೋಟೋ, ಇವನ್ನೆಲ್ಲ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನೀವು ಅದಕ್ಕೆ ಅಪ್ಲೈ ಮಾಡಬೇಕಾಗ್ತದೆ. ಇಲ್ಲಿ ಕೋರ್ಸಸ್ ಅಂತ ಬಂದಾಗ ಯಾವ್ಯಾವ್ದಿದೆ ಅಂದ್ರೆ BTech ಬಯೋಕೆಮಿಕಲ್ ಇಂಜಿನಿಯರಿಂಗ್ ಅಂತ ಇದೆ. BTech ಬಯೋಕೆಮಿಕಲ್ ಇಂಜಿನಿಯರಿಂಗ್ ಅಂತೇಳಿ ಇದೊಂದು 4 year ಅಂಡರ್ ಗ್ರಾಜುಯೇಟ್ ಕೋರ್ಸ್. ಇದು ಪ್ರಾಕ್ಟಿಕಲ್ ಸ್ಟಡಿ ಆಫ್ ಅಂಡ್ ರಿಸರ್ಚ್ ಬಗ್ಗೆ ಇಲ್ಲಿ ಇದರಲ್ಲಿ ಕೋರ್ಸಸ್ ನಡೆಯುತ್ತೆ. 4 years ನಡೆಯುವಂತ ಒಂದು BTech ಬಯೋಕೆಮಿಕಲ್ ಇಂಜಿನಿಯರಿಂಗ್ ಅಂತೇಳಿ. ಅದೇ ರೀತಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸು ಸಹ ಇದೆ. ಇದು 1 year ಕೋರ್ಸ್. ಇದರಲ್ಲಿ ವುಡ್ ಅಂಡ್ ಪೆನಲ್ ಪ್ರಾಡಕ್ಟ್ಸ್ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡ್ತಾರೆ. ಅದೇ ರೀತಿ ಶಾರ್ಟ್ ಟರ್ಮ್ ಟ್ರೈನಿಂಗ್ ಕೋರ್ಸಸ್ ಇದೆ. ಟೆಸ್ಟಿಂಗ್, ಪ್ಲೇವುಡ್ ಅಂಡ್ ಬ್ಲಾಕ್ ಬೋರ್ಡ್, ಮತ್ತೆ ವುಡ್ ಮ್ಯಾನುಫ್ಯಾಕ್ಚರಿಂಗ್ ಈ ತರದ ಬಗ್ಗೆ ಎಲ್ಲ ಶಾರ್ಟ್ ಟರ್ಮ್ ಕೋರ್ಸಸ್ ಇದೆ. ಟ್ರೈನಿಂಗ್ ಕೋರ್ಸಸ್ ಅಂತಾನು ಬರ್ತವೆ. ಅದರಲ್ಲಿ ಯಾವ್ಯಾವ್ದು ಅಂದ್ರೆ ಬಂಬೂ ಟೆಕ್ನಾಲಜಿ ಅಂತ ಕರೀತಾರೆ. ಇದರಲ್ಲಿ ಟಿಶ್ಯೂ ಕಲ್ಚರು, ಅಗರಬತ್ತಿ ಸ್ಟಿಕ್ ಮೇಕಿಂಗು ಅಂಡ್ ಬಂಬೂ ಕಾಂಪೋಸಿಟ್ ಟೆಕ್ನಾಲಜೀಸ್ ಅಂತೆಲ್ಲ ಬರುತ್ತೆ. ಸ್ಯಾಂಡಲ್ವುಡ್ ಅಂತ ಬರುತ್ತೆ, ಟಿಶ್ಯೂ ಕಲ್ಚರ್ ಟೆಕ್ನಿಕ್ಸ್, ಮತ್ತೆ ಸೀಡ್ ಹ್ಯಾಂಡ್ಲಿಂಗು, ನರ್ಸರಿ ಅಂಡ್ ಪ್ಲಾಂಟೇಶನ್, ಫಾರ್ಮಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಇಟ್ಸ್ ಹೆಲ್ತ್ ಸಂಬಂಧಪಟ್ಟಂಗೆ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಕೋರ್ಸ್ ನಡೆಯುತ್ತೆ. ಅದೇ ರೀತಿ ಪ್ಲೇವುಡ್ ಅಂಡ್ ಪೆನಲ್ ಪ್ರಾಡಕ್ಟ್ಸ್, ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಯಾವ ತರ, ರೀಸನ್ ಮ್ಯಾನುಫ್ಯಾಕ್ಚರಿಂಗು ಅಂಡ್ ಟೆಸ್ಟಿಂಗ್ ಪೆನಲ್ ಪ್ರಾಡಕ್ಟ್ಸ್ ಈ ತರದ್ದೆಲ್ಲ ನಡೀತದೆ. ಇದರಲ್ಲಿ ವುಡ್ ಸೈನ್ಸ್ ಅಂತ ಬರುತ್ತೆ. ವುಡ್ ಸೀಸನಿಂಗ್, ಪ್ರಿಸರ್ವೇಷನ್ ಯಾವ ರೀತಿ ಮಾಡೋದು, ವುಡ್ ಮಾಡಿಫಿಕೇಶನ್, ಫೀಲ್ಡ್ ಐಡೆಂಟಿಫಿಕೇಶನ್, ಇಂಪಾರ್ಟೆಂಟ್ ಪೆನಲ್ ಪ್ರಾಪಗೇಷನ್ ಆಫ್ ಟಿಂಬರ್ಸ್, ಈ ತರದ ಟಿಂಬರ್ಸ್ಗೆ ವುಡ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಟ್ರೈನಿಂಗ್ ಕೋರ್ಸಸ್ ಸಹ ನಡೆಯುತ್ತೆ. ಎಲಿಜಿಬಿಲಿಟಿ ಅಂತ ಬಂದಾಗ 45% ಅಗ್ರಿಗೇಟ್ ಮಾರ್ಕ್ಸ್ PUC ನಲ್ಲಿ ಇರಬೇಕು. BTech ಯಾರ್ಯಾರು ಸೇರ್ತಾರೆ ಅವ್ರದ್ದು PUC ನಲ್ಲಿ 45% ಇದ್ರೂ ಸಾಕು. ಅದೇ ರೀತಿ ಟ್ರೈನಿಂಗ್ ಕೋರ್ಸಸ್ಗೆ PUC ಆಗಿರೋರು 10+2 ಎಷ್ಟು ಪರ್ಸೆಂಟೇಜ್ ಇದ್ರೂ ಆಯ್ತು, ಅವರು ಸಹ ಟ್ರೈನಿಂಗ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಅಂದ್ರೆ ಎನಿ ಸೈನ್ಸ್ ಡಿಗ್ರಿ ಓದಿರ್ಬೇಕು. BSc ಇರ್ಬೋದು, BCA, ಫಾರೆಸ್ಟ್ರಿ ಇರ್ಬೋದು, ಅಗ್ರಿಕಲ್ಚರ್, ಈ ತರದ್ದೆಲ್ಲ ಸೈನ್ಸ್ ಕೋರ್ಸಸ್ ಏನೇನಿದಾವೆ, ಇಲ್ಲ ಇಂಜಿನಿಯರಿಂಗ್ ಓದಿರೋರು ಸಹ ಈ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಡಿಗ್ರಿ 50% ಇರಬೇಕು. BTech ಗಾದ್ರೆ 4 years ಡ್ಯೂರೇಷನ್ ಇರುತ್ತೆ. ಟ್ರೈನಿಂಗ್ ಕೋರ್ಸಸ್ಗೆ ಆ ಕೋರ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಕೋರ್ಸ್ಗಾದ್ರೆ 1 year ಇರುತ್ತೆ. BTech 4 years, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ 1 year ನಡೆಯುತ್ತದೆ. ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು. ವೆಬ್ಸೈಟ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದರದೆಲ್ಲ ಫಿಲ್ ಮಾಡ್ಕೊಂಡು 15 days ಅಲ್ಲಿ ಡೈರೆಕ್ಟರ್ ಇಲ್ಲ ಎಕ್ಸ್ಟೆನ್ಷನ್ ಡಿವಿಷನ್ಗೆ IWST ಗೆ ಕಳಿಸ್ಕೊಡ್ಬೇಕು. ಇದು ಪ್ಯೂರ್ಲಿ ಮೆರಿಟ್ ಬೇಸ್ಡ್, ಇಲ್ಲ ಫಸ್ಟ್ ಕಮ್ ಫಸ್ಟ್ ಸರ್ವ್ಡ್ ಯಾರು ಬರ್ತಾರೆ ಅವ್ರಿಗೆ ಕೊಡೋ ಅಂತ ಸೀಟ್ ಇದು.
ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲರಿಗೂ ಅಪ್ಲಿಕೇಶನ್ ಹಾಕ್ದವ್ರಿಗೆಲ್ಲ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆ ಅಂದ್ರೆ ಸೆಲ್ಫ್ ಅಟೆಸ್ಟೆಡ್ PU ಮಾರ್ಕ್ ಶೀಟ್ ಬೇಕಾಗುತ್ತೆ, ಪಾಸ್ ಸರ್ಟಿಫಿಕೇಟು, ಒನ್ ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಸರ್ಟಿಫಿಕೇಟ್ ಕಾಪಿ ಆಫ್ ರೆಸಿಡೆನ್ಸು, ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಕ್ಯಾರೆಕ್ಟರ್ ಸರ್ಟಿಫಿಕೇಟು ಫ್ರಮ್ ದ ಲಾಸ್ಟ್ ಸ್ಟಡಿಂಗ್ ಸ್ಕೂಲಲ್ಲಿ ತೊಗೊಂಡು ಬರಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ಅಡ್ಮಿಷನ್ಗೆ. ಪ್ಲೇಸ್ಮೆಂಟ್ ಅಂತ ಬಂದಾಗ ಇಲ್ಲಿ ಮ್ಯಾಕ್ಸಿಮಮ್ ಪ್ಲೇಸ್ಮೆಂಟ್ ಆಗ್ತಾ ಇದೆ. ಮೋರ್ ದೆನ್ 80% ಎಲ್ಲ ಬ್ಯಾಚ್ಗೂ ಪ್ಲೇಸ್ಮೆಂಟ್ ಇಲ್ಲಿ ಆಗ್ತಾ ಇದೆ. ಪ್ಲೇವುಡ್ ಕಂಪ್ನಿಲಿ ಇರ್ಬೋದು, ಮತ್ತೆ ತುಂಬಾ ಕಡೆ. ಅಂದ್ರೆ ಸ್ಟಾರ್ಟಿಂಗೇನೆ ನಿಮ್ಗೆ 50,000 ರಿಂದ 60,000 ಸಂಬಳ ಸಿಗೋ ಅಂತ ಪ್ಲೇಸ್ಮೆಂಟ್ ಇಲ್ಲಿ ಕಾಲೇಜವರೇನೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ತುಂಬಾ ರಿಕ್ರೂಟೆಡ್ ಆಗ್ತಾ ಇದೆ. ಅಂದ್ರೆ ತುಂಬಾ ಕಂಪ್ನೀಸ್ ಇಲ್ಲಿ ಪ್ಲೇವುಡ್ಗೆ ಇಲ್ಲ ವುಡ್ಗೆ ಸಂಬಂಧಪಟ್ಟಂಗೆ ಇಲ್ಲ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂಗೆ ಏನು ಈ ಫರ್ನಿಚರ್ಸ್ ಎಲ್ಲ ಬರುತ್ತಲ್ಲ ಆ ಥರದ ಕಂಪ್ನಿಗಳು ಇರ್ಬೋದು, ಡಿಸೈನಿಂಗ್ ಕಂಪ್ನಿಗಳ್ಸು, ಆ ಥರದವರೆಲ್ಲ ಬಂದು ಇಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗೋ ಪದ್ಧತಿ ಇದೆ. ಹಂಗಾಗಿ ಸ್ಟಾರ್ಟಿಂಗೇನೆ 50,000 ರಿಂದ 60,000 ಪ್ರತಿ ತಿಂಗಳು ಸಿಗೋ ಅಂತ ಕೆಲಸದ ಬಗ್ಗೆ ಪ್ಲೇಸ್ಮೆಂಟು ಸಹ ಸಿಗ್ತಾ ಇದೆ. ಇದು ಓದ್ಲಿಕ್ಕೆಲ್ಲ ಫೀಸ್ ಸ್ಟ್ರಕ್ಚರ್ ಏನಿದೆ ಅಂದ್ರೆ BTech ಫುಲ್ 4 ಇಯರ್ಸ್ ಸೇರಿ 94,000. ಅಂದ್ರೆ ಪರ್ ಇಯರ್ ನಿಮಗೆ 20,000 ಸಮಥಿಂಗ್, 25 ಅಂತಾನೆ ತಿಳ್ಕೊಳ್ಳಿ. ಪರ್ ಇಯರ್ ನಿಮಗೆ 25,000 ಬರ್ಬೋದು. ಟೋಟಲ್ 4 ಇಯರ್ಸ್ ಫೀಸ್ ಬಂದು 94,000 ಇದೆ. ಇನ್ನ ಟ್ರೈನಿಂಗ್ ಕೋರ್ಸಸ್ಸು ಅವೆಲ್ಲ ಒಂದು 20,000 ಒಳಗಡೆನೆ ನಿಮಗೆ ಕೋರ್ಸ್ ಫೀಸ್ಗಳು ಕಂಪ್ಲೀಟ್ ಆಗ್ತದೆ. ಇದು ಒಂದು ಉತ್ತಮವಾದ ಕೋರ್ಸು, ಬೇಡಿಕೆಯಲ್ಲಿರೋ ಅಂಥದ್ದು. ಇಲ್ಲ ಫಾರೆಸ್ಟ್ರಿ ಮಾಡಿರೋ ಅಂಥ ವಿದ್ಯಾರ್ಥಿಗಳು ಇದ್ರು, ಅಗ್ರಿಕಲ್ಚರ್ ಮಾಡಿರೋ ಅಂಥ ವಿದ್ಯಾರ್ಥಿಗಳು, ಯಾರೆಲ್ಲ ಸೈನ್ಸ್ ಡಿಗ್ರಿ ಮಾಡಿರೋರು ಸಹ ಸೇರ್ಬೋದು. ಇಲ್ಲ PUC ಕಮ್ಮಿ ಪರ್ಸೆಂಟೇಜ್ ಬಂದಿರೋ ಅಂಥ ವಿದ್ಯಾರ್ಥಿಗಳು ಎಲ್ಲೂ ಸಿಗ್ತಾ ಇಲ್ಲ ಅಂದ್ರೆ ಇದು ಒಂದು ಉತ್ತಮವಾದ ಕೋರ್ಸು. 100% ಜಾಬ್ ಪ್ಲೇಸ್ಮೆಂಟು ಸಿಗ್ತಾ ಇದೆ. ಹಂಗಾಗಿ ತುಂಬಾ ಒಂದು ನಮ್ಮ ಬೆಂಗಳೂರಿನಲ್ಲೇ ಇರೋ ಅಂತ ಒಂದು ಕೋರ್ಸ್ ಇದು. ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, IWST ಅಂತಲೂ ಕರೀತಾರೆ. ಯಾರೆಲ್ಲ ಇದ್ರ ವುಡ್ ಬಗ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗ್ಬೋದು. ಇದು ಒಂದು ಅಂಡರ್ ಗೌರ್ಮೆಂಟಲ್ಲಿ ಬರೋ ಅಂತ ಒಂದು ಇನ್ಸ್ಟಿಟ್ಯೂಟ್. ಹಂಗಾಗಿ ಯಾವುದೇ ಎಲ್ಲ ಫೀಸ್ಗಳು ಕಮ್ಮಿ ಇರ್ತದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗ್ಬೋದು. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದೊಂದು ಎಜುಕೇಷನಲ್ ಚಾನಲ್ಲು. ನಿಮಗೆ ಮುಂದಿನ ಎಜುಕೇಷನ್ ಬಗ್ಗೆ ಮಾಹಿತಿ ಸಿಗುತ್ತೆ, ನೋಟಿಫಿಕೇಶನ್ ಬರ್ತದೆ. ಹಂಗಾಗಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.